Watch India's largest kids library only on Jio Hotstar. Download the app now. ಇಲ್ಲಿ ನೋಡಿ ನನ್ನ ಹೊಸ ಬೈಕು. ಆದ್ರೆ ಒಂದೇ ಪ್ರಾಬ್ಲಮ್, ನನಗೆ ನನ್ನ 20 ವರ್ಷದ ಅನುಭವದಲ್ಲಿ ಬೈಕ್ ಓಡಿಸೋ ಅನುಭವನೇ ಇಲ್ಲ. ಅರೆ ಬೈಕ್ ಓಡಿಸೋದು ಏನ್ ಕಷ್ಟ ಹೇಳು. ಗಸಿಟರಾಮ್ ಬಾ ಕೂತ್ಕೋ, ನನಗೆ ಫಸ್ಟ್ ಬೈಕ್ ಹಾರ್ಡ್ವೇರ್ ಬಗ್ಗೆ ಕಳ್ಸ್ಕೊಡ್ತೀನಿ. ಓಕೆ, ಇಲ್ಲಿ ನೋಡು, ಇದು ಗೇರು, ಹಾಗೆ ಇದು ನೋಡು, ಇದು ಹ್ಯಾಂಡಲ್. ಓಕೆ, ಮತ್ತಿದು ಟ್ಯಾಂಕು. ನನ್ನ ಗಾಡಿನ ಪೂರ್ತಿ ಮುರಿದಾಕ್ಬಿಟ್ಟಲ್ಲ, ಹೆಂಗ್ ಓಡಿಸ್ಲಿ ಇವಾಗ? ನಾನಿನ್ನ ಬಿಡೋದಿಲ್ಲ ನನ್ನ ಬೈಕು. ಓ ಸಾರಿ. ಕೂತ್ಕೋ, ಎಲ್ಲ ಸರಿ ಮಾಡ್ಕೊಟ್ಬಿಟ್ಟಿದ್ದೇನೆ. ಈಗ ಬೈಕ್ ಓಡಿಸೋದು ಕಲಿ. ಮೋಟೋ ಹಿಂದೆಯಿಂದ ಹಿಡ್ಕೊಂಡಿರೋ, ಕೈ ಬಿಡ್ಬೇಡಪ್ಪ ನೀನು. ಇಲ್ಲ ಬಿಡಲ್ಲ, ಆದ್ರೆ ನೀನು ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು. ಓಕೆ, ಮೋಟು ಗಸಿಟರಾಮ್ನ ಗಾಡಿ ಟ್ರೈನರ್ ಆಗಿದ್ದಾನೆ. ಟ್ರೈನಿಂಗ್ ನ ಇನ್ನೂ ಸ್ವಲ್ಪ ಎಕ್ಸೈಟ್ ಆಗಿ ಮಾಡೋದು ನನ್ನ ಕರ್ತವ್ಯ ಆಗಿದೆ. ಹಲೋ, ಯಾರು ಮಾತಾಡ್ತಾ ಇರೋದು? ನಾನ್ ಮಾತಾಡ್ತಾ ಇದ್ದೀನಿ. ಮಿಶ್ರಾಜಿ ಅವರೇ, ಮನೇಲಿದ್ದೀರಾ ನೀವು? ಮಿಶ್ರಾ ಅವರ? ಯಾವ ಮಿಶ್ರಾ? ನೋಡಿ ಬ್ರದರ್, ನನಗೆ ಮಿಶ್ರಾ ಅನ್ನೋರ ಹೆಸರು ಯಾರು ಪರಿಚಯ ಇಲ್ವಲ್ಲ. ಮೋಟೋನಿ ಗಾಡಿ ಹಿಡ್ಕೊಂಡಿರೋ, ಕೈ ಬಿಡ್ಬೇಡಪ್ಪ. ಹೇಳಿ ಸೊಮ್ಮೆ. ಮೋಟೋ ನೀನ್ ಅಲ್ಲಿದ್ದೀಯ ಅಂದ್ರೆ ಗಾಡಿನ ಯಾರಪ್ಪ ಹಿಡ್ಕೊಂಡಿದ್ದಾರೆ? ನನ್ನ ಕತೆ ಮುಗಿತ್ ಕಣ್ರಪ್ಪ. ಅಯ್ಯೋ ಗಸಿಟ, ನನ್ ಗೆಳೆಯ ಬ್ರೇಕ್ ಹಿಡ್ಕೊಳ್ಳೋ, ಮೊದ್ಲು ಹಂಗೆ ಓಡಿಸ್ತಾ ಇದೆಯಲ್ಲ. ಬ್ರೇಕ್ ಹಿಡ್ಕೊ ಫಸ್ಟ್. ಮಮ್ಮಿ, ಬ್ರೇಕ್ ಹೇಗೆ ಹಾಕೋದಪ್ಪ? ನಾನು ಮೋಟೋ ನನಗೆ ಅದ್ರ ಬಗ್ಗೆ ಏನು ಹೇಳ್ಕೊಟ್ಟೇ ಇಲ್ಲ. ನೀವಿಬ್ರು ಎಷ್ಟೊತ್ತ ಇಲ್ಲಿಗೆ ಬಂದು? ಅರೆ ನಿನ್ ಫೋನಲ್ಲಿ ಯಾರಿಗೋ ಕೊಯ್ತಾ ಇದೆಯಲ್ಲೋ, ಆವಾಗ ಬಂದಿದ್ದು ಕಣ. ಅಲ್ಲ ಕಣ, ಬೈಕ್ ಹಾಕ ಹಿಡ್ಕೊಳಕ್ ಬಿಟ್ಬಿಟ್ಟೆ ನೀನು. ಸಾರಿ ಪತ್ಲು, ಯಾರೋ ಮಿಶ್ರಾ ಅವ್ರು ಇದಾರ ಅಂತ ಹೇಳಿ ಕಾಲ್ ಮಾಡಿದ್ರು ಕಣೋ. ರಾಂಗ್ ನಂಬರ್ ಅಂತ ಹೇಳ್ಬಿಟ್ಟು ನಾ ಇಟ್ಬಿಟ್ಟೆ ಅಷ್ಟೇನೆ. ಅಲ್ಲ ಪತ್ಲು, ಈ ಫುರ್ಫುರಿ ನಗರದಲ್ಲಿ ಮಿಶ್ರಾ ಅಂದ್ರೆ ಯಾರು ಇದಾರ? ಅಯ್ಯೋ, ನಿನ್ ಮಿಶ್ರನ್ ಬಗ್ಗೆ ತಿಳ್ಕೊಂಡು ಏನಾಗಬೇಕಾಗಿದೆ ನಿಂಗೆ ಹೇಳ. ನೀನ್ ಮೊದ್ಲು ಗಸಿಟರಾಮ್ಗೆ ಬೈಕ್ ಕಲ್ಸ್ಕೊಡೋದ್ರ ಬಗ್ಗೆ ನಿಗಾ ಇಡೋದನ್ನ ಕಲಿ. ಮೋಟೋ, ನನಗೆ ನಿನ್ನ ಮೇಲೆ ಖಂಡಿತವಾಗ್ಲೂ ನಂಬಿಕೆ ಇಲ್ಲಪ್ಪ. ಇನ್ನೊಂದ್ಸರಿ ಏನಾದ್ರೂ ಗಾಡಿ ಕೈ ಬಿಟ್ಬಿಟ್ರೆ ನೀನ್ ಹಿಂದೆ ಕುತ್ಕೊಂಡು ನನಗೆ ಸಪೋರ್ಟ್ ಕೊಡೋ ಸಾಕು. ಅಯ್ಯೋ ಗಸಿಟರಮ್ಮ, ನೀನ್ ಯಾಕೋ ಇಷ್ಟೊಂದು ಪುಕ್ಲ ಇದೀಯಾ? ಓಕೆ ಬಿಡು, ನಾ ಹಿಂದೆ ಕೂತ್ಕೊಂಡು ಹ್ಯಾಂಡ್ಲ ಹಿಡ್ಕೊಳ್ತೀನಿ. ಓಕೆನಾ? ಓಕೆ, ಓಡ್ಸು. ಹಿಂದಿನ ಸರಿ ನನಗೆ ಅದೇನೋ ಅಷ್ಟೊಂದು ಮಜಾ ಕೊಡ್ಲಿಲ್ಲ. ಈ ಸರಿ ಏನೋ ಮಾಡಿ ನನ್ನ ಐಡಿಯಾಗೆ ಒಂದ್ ಸ್ವಲ್ಪ ಉಪ್ಪು ಖಾರ ಹಾಕ್ಬೇಕು. ಇನ್ ಸ್ವಲ್ಪ ಮಸಾಲ ಹಾಕಿದ್ರೆ ಘಮ ಘಮ ಅನ್ನತ್ತೆ ನನ್ನ ಐಡಿಯಾ. ಯಾವ್ದೋ ಕಾಲ್ ಬರ್ತಾ ಇದೆ, ನೀವು ಓಡಿಸ್ತಾರ ರಮ್ಮ? ಹಲೋ, ನಾನ್ ಮತ್ತೆ ಅದೇ ರಾಂಗ್ ನಂಬರ್ ಮನುಷ್ಯ ಮಾತಾಡ್ತಾ ಇದ್ದೀನಿ. ಮಿಶ್ರಾಜಿ ಅವ್ರ ಮನೇಲಿದ್ದಾರಾ? ರೇ ಸ್ವಾಮಿ, ಆಗ್ಲಿಂದ ಮಿಶ್ರಾ ಇದಾರ ಅಂತ ಹೇಳಿ ಕಾಲ್ ಮಾಡಿ ನನ್ನ ತಲೆ ತಿನ್ಬೇಡಿ. ನನಗೆ ಯಾವ ಮಿಶ್ರನು ಗೊತ್ತಿಲ್ಲ ಅಂತ ಆಗ್ಲೇ ಹೇಳಿಲ್ವ ನಿಮಗೆ? ಇಡಿ ಫೋನು, ಇನ್ನೊಂದ್ಸಲಿ ಕಾಲ್ ಮಾಡಬೇಡಿ. ಮೋಟೋ ನಿನ್ ಕೈಗಳಲ್ಲಿ ಬೇ. ಗಸಿಡಾರ, ಸ್ವಲ್ಪ ಗಾಡಿ ನಿಲ್ಲಿಸ್ತೀನೋ? ನಾ ಸ್ವಲ್ಪ ಫೋನಲ್ಲಿ ಮಾತಾಡಿ ಮುಗಿಸ್ಬಿಡ್ತೀನಿ ಈಗ. ನಿನ್ನ ಮಾತು ಫೋನಲ್ಲಿ ಮುಗಿಯುತ್ತೋ ಇಲ್ಲೋ, ನನ್ನ ಕತೆ ಅಂತೂ ಇಲ್ಲಿ ಪಕ್ಕ ಮುಗಿಯುತ್ತೆ. ಮೋಟೋ ಹ್ಯಾಂಡ್ಲ ಗಟ್ಟಿಯಾಗಿ ಹಿಡ್ಕೊಳ್ಳೋ. ಅಯ್ಯೋ ನನಗೆ ಗೊತ್ತು, ಸುಮ್ಮನೆ ಅಮ್ಮ. ಮೋಟು, ಫೋನಲ್ಲಿ ಮಾತಾಡೋದು ಕಟ್ ಮಾಡು. ಬೈಕ್ ಕಲ್ಸ್ಕೊಡ್ತೀವ, ಇಲ್ದಾರ ಫೋನಲ್ಲಿ ಮಾತಾಡ್ತಾನೆ ಇರ್ತೀಯ ನೀನು. ಅಯ್ಯಮ್ಮ, ಮೋಟೋ ಇದೇ ರೀತಿ ಮಾಡ್ತಾ ಇದ್ರೆ ನಾನು ಅದಕ್ಕೆ ಯಾವಾಗ ಗಾಡಿ ಕಲಿತೀನೋ ಏನೋ. ಮೋಟು, ನೀ ಚೆನ್ನಾಗಿ ಹೇಳ್ಕೊಡ್ಬೇಕಣ್ಣ, ಬಹಳ ಚೆನ್ನಾಗಿ ಹೇಳ್ಕೊಟ್ಬಿಟ್ಟೆ. ಹೋಗ್ಲಿ ಬಿಡು, ಇನ್ ಮುಂದೆ ನಾನು ಹೇಳ್ಕೊಡ್ತೀನಿ ರಾಮಂಗೆ. ನಾನು ಹೇಳ್ಕೊಡ್ಲಿಲ್ಲ ರಾಮಂಗೆ. ಓಕೆ ಬಾಸ್, ಇವಾಗ ಏನ್ ಮಾಡ್ತೀರಾ? ನಿಮ್ ಮಸಾಲೆದು ಘಮ ಘಮ ವಾಸನೆ ನಿಂತೋಗ್ಬಿಡ್ತು. ಜಾನ್ ಆಗ್ತಾನೆ ಜಾನ್ ಆಗಿ ಆಗ್ತಾನೆ ಡಾನ್. ಮೋಟನೇ ಇರ್ಲಿ ಪತ್ಲನೇ ಇರ್ಲಿ ಯಾರಿಗೂ ಹೆದರೋದಿಲ್ಲ ಈ ಜಾನ್ ಮೈದಾನದಲ್ಲಿದ್ದಾಗ. ಈ ಸರಿ ನಾನು ಹಿಂದ್ಗಡೆಯಿಂದ ಅಲ್ಲ ಮುಂದ್ಗಡೆಯಿಂದಾನೇ ಆಟ ಮಾಡ್ತೀನಿ.
ಗೆಸಿಟರಮ್ಮ, ಎಲ್ಲಕ್ಕಿಂತ ಮುಂಚೆ ಬೈಕ್ ಓಡಿಸ್ಬೇಕಾದ್ರೆ ಮುಂದ್ಗಡೆ ರೋಡ್ ಬಗ್ಗೆ ನಿಗಾ ಇಡ್ಬೇಕು ಗೊತ್ತೇನಾ? ಅವಾಗ ನಿನಗೆ ಗಾಬರಿ ಆಗೋದೇ ಇಲ್ಲ. ನಿನಗೊಂದ್ಸರಿ ಹೆದರಿಕೆ ಅನ್ನೋದು ಹೊಟ್ಟೋಗ್ಬಿಟ್ರೆ ನೀನು ಆರಾಮಾಗಿ ಬೈಕ್ ಓಡಿಸ್ಬೋದು ಕಣ. ಓಕೆ, ಕೂತ್ಕೋ. ಗೆಸಿಟರಾಮ್, ವೆರಿ ಗುಡ್, ವೆರಿ ಗುಡ್. ಹಲೋ ಹಲೋ, ಹಲೋ, ನಾನ್ ಮತ್ತೆ ಅದೇ ರಾಂಗ್ ನಂಬರ್ ಮನುಷ್ಯ ಮಾತಾಡ್ತಾ ಇದ್ದೀನಿ. ನಾನ್ ಕೇಳ್ಪಟ್ಟೆ ಮಿಶ್ರಾಜಿ ಅವರು ಪತ್ಲುಗೆ ತುಂಬಾ ಆತ್ಮೀಯ ಸ್ನೇಹಿತರಂತೆ. ಅದೇನಂದ್ರೆ ನೀವು ಹೋಗಿ ಪತ್ಲುಗೆ ಫೋನ್ ಕೊಟ್ರೆ ನನ್ಗೆ ತುಂಬಾ ಸಹಾಯ ಆಗುತ್ತೆ, ನನಗೆ ತುಂಬಾ ಇದರಿಂದ ಸಹಾಯ ಆಗುತ್ತೆ. ದಯಮಾಡಿ. ಅವ್ರಿಗೆ ಗೊತ್ತಾ? ಹಾಗಾದ್ರೆ ನಾನು ಈಗಲೇ ಫೋನ್ ಕೊಡ್ತೀನಿ. ಒಂದು ನಿಮಿಷ ಇರಿ, ಲೈನಲ್ಲ ಇರಿ. ಅರೆ ಪತ್ಲು, ನಿಲ್ಸಪ್ಪ ಸ್ವಲ್ಪ ಗಾಡಿನ. ಪತ್ಲು, ಇಲ್ಲಿ ಕೇಳು. ಪತ್ಲು ನಿಲ್ಸು. ಪತ್ಲು, ನಿಂಗೊಂದು ಕಾಲಿದೆ ಕಣೋ. ಪತ್ಲು, ನಂಗೆ ಹೇಳ ಇಲ್ವಲ್ಲೋ ನಿಂಗೆ ಮಿಶ್ರಾ ಅನ್ನೋರು ಗೊತ್ತಿದ್ದಾರೆ ಅಂತ. ತಗೊಳ್ಳೋ, ಮಾತಾಡೋ, ಅವ್ರು ಲೈನಲ್ಲಿದ್ದಾರೆ. ಇನ್ನೊಂದ್ಸಲಿ ಫೋನ್ ಮಾಡಿದ್ರೆ ಫೋನಲ್ಲೇ ನುಗ್ಗುಡ್ತೀನಿ ಕಣ ನಿಂಗೆ. ಇಡ ಫೋನ. ಪತ್ಲು, ಗಾಡಿನ ನಿಲ್ಸು, ನಿಲ್ಸು. ಪತ್ಲು, ಅಲ್ಲ ಕಣ, ಗಸಿಟಾಗಿ ನಾನು ಬೈಕ್ ಹೇಳ್ಕೊಡ್ತಾ ಇದ್ದೀನಿ, ಅಷ್ಟಲ್ಲೇ ಫೋನ್ ಕೊಡೋ ಅವಶ್ಯಕತೆ ಏನಿತ್ತು ಹೇಳು? ಅಲ್ಲ ಕಣ, ಓಡ್ತಿರೋ ಬೈಕಲ್ಲಿ ಮಾತಾಡ್ತಾ ಹೋದ್ರೆ ಹೆಚ್ಚು ಕಮ್ಮಿ ಆಗಿ ಆಕ್ಸಿಡೆಂಟ್ ಆಗ್ಬಿಡಲ್ವೇನಾ? ಅಷ್ಟು ಅರ್ಥ ಆಗಲ್ವ ನಿಂಗೆ? ಗಸಿಟರಮ್ಮ, ಈಗ ನೀನು ಲೆಫ್ಟು ರೈಟು ಟರ್ನ್ ಮಾಡೋದನ್ನ ಕಲ್ತ್ಕೋಬೇಕು. ಓಕೆ? ಗೆಸಿಟರಮ್ಮ, ವೆಲ್ ಡನ್. ಈಗ ಒಂದು ಕೆಲಸ ಮಾಡ್ತೀಯಾ? ನೀನು ಒಬ್ಬನೇ ಗಾಡಿ ತಗೊಂಡೋಗಿ ನಿಧಾನಾಗಿ ಓಡಿಸ್ಕೊಂಡ್ ಬಂದ್ಬಿಡು. ಇಲ್ಲ ನೋಡು, ಇದು ಬ್ರೇಕು. ಏನಾದ್ರು ಅರ್ಜೆಂಟ್ ಇದ್ರೆ ನಿಧಾನಾಗಿ ಬ್ರೇಕ್ ಹಾಕ್ಬೇಕು, ಅರ್ಜೆಂಟ್ ಹಾಕ್ಬಿಡ್ಬಾರ್ದು. ಬೇಗ ಹೋಗು, ನಿಧಾನಕ್ಕೆ ಓಡಿಸು. ಗಸಿಟ, ಆಲ್ ದ ಬೆಸ್ಟ್ ಕಣ. ಹಲೋ, ಹ್ಯಾಂಡ್ಸ್ ಅಪ್. ಇಲ್ಲ ಅಂದ್ರೆ ಗುಂಡು ಬೀಳುತ್ತೆ ಇವಾಗ. ಜಲ್ದಿ ಹೇಳು, ಮಿಶ್ರಾಜಿ ಮನೇಲಿ ಇದಾರ ಇಲ್ವಾ? ಮನೆ ಕಾಪಾಡು. ಯಾ ಮಿಶ್ರಾಜಿ? ಎಲ್ಲಿ ಮಿಶ್ರಾಜಿ? ನನಗೇನು ಗೊತ್ತಿಲ್ಲ. ಗೆಸಿಟರಾಮ್, ನೀನಿನ್ನು ಎಕ್ಸ್ಪರ್ಟ್ ಆಗಿಲ್ಲ ಕಣಪ್ಪ. ಕೈ ಬಿಟ್ಬಿಟ್ಟು ಯಾಕೋ ಗಾಡಿ ಓಡಿಸ್ದೆ ನೀನು? ಕೊಡ ಇಲ್ಲಿ ಫೋನ್. ನನ್ನ ಕೈಲಿ ಕೊಟ್ಬಿಟ್ಟು ನೀನು ನಿಧಾನವಾಗಿ ಒಂದೇ ಮನಸ್ಸಿಂದ ಗಾಡಿ ಓಡಿಸೋದು ಕಲಿ. ಬೇಕಾದಾಗ ಬ್ರೇಕ್ ಹಾಕು, ಗಾಡಿ ನಿಲ್ಸು. ನಾನ್ ಗಾಡಿ ಓಡಿಸೋದು ಕಲ್ತ್ಬಿಟ್ಟೆ ನೋಡಿ. ಗಸಿಟರಮ್ಮ, ಬೈಕು ಬಹಳ ಕೆಲ್ಸಕ್ಕೆ ಬರುತ್ತೆ ಕಣ. ಇದರಿಂದ ನೀವು ಎಷ್ಟೋ ಕೆಲ್ಸಗಳನ್ನ ಬಹಳ ಈಸಿಯಾಗಿ ಮಾಡ್ಬಿಡ್ಬೋದು. ಯಾವ ಕೆಲಸ ಕಾರು ಜೀಪಿಂದ ಸಾಧ್ಯ ಇಲ್ವೋ ಅದು ಬೈಕಿಂದ ಸಾಧ್ಯ ಇದೆ ಗೊತ್ತಾ? ನಮ್ ತರ ಏನಾದ್ರು ಬೈಕ್ ಓಡಿಸೋದು ಕಲ್ತ್ಬಿಟ್ರೆ ನೀನು ಬೈಕ್ ನ ಗಾಳಿಲಿ ಓಡಿಸ್ತಾ ಇರ್ಬೋದು. ಈ ಮೋಟು ಪತ್ಲು ಗಾಡಿ ಬಗ್ಗೆ ದೊಡ್ಡ ಎಕ್ಸ್ಪರ್ಟ್ ಅನ್ಕೊಂಡಿದ್ದಾರೆ. ಗಾಡಿನ ಗಾಳಿಲಿ ಹಾರಿಸೋ ಪ್ಲಾನ್ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ತೀನಿ ಅವ್ರನ್ನ, ಅದು ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅಂತ ನಾನು ನೋಡ್ತೀನಿ. ಇವತ್ತು ಅವ್ರಿಗೆ ಚಳಿ ಬಿಡಿಸಿಲ್ಲ ಅಂದ್ರೆ ನನ್ನ ಹೆಸರು ಜಾನ್ ದ ಡಾನ್ ಅಲ್ಲ. ಜಾನ್, ನೀನು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಮೇಯರ್ ಸರ್, ಮೋಟು ಪತ್ಲು ಅನ್ಕೊಳ್ತಾರೆ ಗಾಡಿಯಿಂದ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ ಅಂತ. ಅವರಿಗೆ ಎಲ್ಲರಿಗೂ ಸಹಾಯ ಮಾಡೋ ಬುದ್ಧಿ ಇದೆಯಲ್ಲ. ಇವತ್ತು ನೋಡ್ತೀನಿ ಅವ್ರು ಅದ್ ಹೇಗ್ ನಿಮ್ಮನ್ನ ಸಹಾಯ ಮಾಡಿ ಕಾಪಾಡ್ತಾರೆ. ಪತ್ಲು, ಮೇಯರ್ ಸರ್ ನನ್ನ ಕಬ್ಜಾದಲ್ಲಿದ್ದಾರೆ. ಮತ್ತೆ ಅವ್ರನ್ನ ಕಾಪಾಡಬೇಕು ಅಂತ ಇದ್ರೆ ಒಂದು ಬ್ಯಾಗ್ ನಲ್ಲಿ 1 ಕೋಟಿ ರೂಪಾಯಿ ಹಣ ಇಟ್ಕೊಂಡು ನದಿ ಹತ್ರ ಇರೋ ಬ್ರಿಡ್ಜ್ ಮೇಲೆ ಗಸಿಟರಾಮ್ ಗಾಡಿ ಮೇಲೆ ಬರ್ಬೇಕು ನೀನು. ಇಲ್ಲ ಅಂದ್ರೆ ಮೇಯರ್ ಸಾಹೇಬ್ರು ಕಥಮ್. ನಾನು ನೋಡ್ತೀನಿ ನಿನ್ನ ಬೈಕ್ ನ ಕಮಾಲ್ನ. ಪತ್ಲು, ಈಗ ಮೇಯರ್ ಸಾಹೇಬ್ನ ಕಾಪಾಡ್ಬೇಕು ಕಣೋ. ಅದಕ್ಕೆ ಏನಾದ್ರು ಐಡಿಯಾ ಕೊಡೋ. ಇನ್ನು ಏನು ತಿಂದಿಲ್ಲ, ಖಾಲಿ ಹೊಟ್ಟೆಲ್ ನನ್ನ ತಲೆನೂ ಓಡೋದಿಲ್ಲ ಅಂತ ನಂಗೆ ಗೊತ್ತು ಕಣೋ. ನಡಿಯ ಮೋಟು, ಅವನಿಗೆ ತೋರಿಸ್ತೀನಿ ಬೈಕ್ ಕಮಾಲ್ ಏನು ಅಂತ. ಈಗ ಹೋಗಿ ಮೋಟಿ ಪತ್ಲು, ಹೋಗಿ ಮೇಯರ್ನ ಕಾಪಾಡ್ಬಿಟ್ಟು ಆ ಜಾರ್ನ ಹಿಡಿದ್ಬಿಟ್ಟು ಅವನ ನಾಲಿಗೆ ಒಪ್ಪಿಸ್ಬಿಡಿ. ಗೋ.
ಅಲ್ಲ ನಂಬರ್ 1 ನಂಬರ್ 2 ಯೋಚನೆ ಮಾಡ್ರೋ ಏನ್ ಮಾಡ್ಬೇಕು ಇವಾಗ ಓಡೋಗೋದೇ ಒಳ್ಳೇದು ಬಾಯ್ ನೀವು ಯೋಚನೆ ಮಾಡಿದ್ರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮೋಟು ಪತ್ಲು. ಮೇಯರ್ ಸರ್ ಬೈಕಲ್ಲಿ ಬನ್ನಿ ಕೂತ್ಕೊಳ್ಳಿ, ನಿಮ್ಮನ್ನ ಮನೆಗೆ ಬಿಟ್ಬಿಡ್ತೀವಿ. ನಂಬರ್ 1 ನಂಬರ್ 2 ನಿಮ್ ಬಾಸ್ನ ಎತ್ತಾಕೊಂಡು ಬನ್ನಿ, ಮತ್ತೆ ಅವ್ರಿಗೆ ಹೇಳಿ ಮಿಶ್ರಾ ಅವರು ಜೈಲಲ್ಲಿ ಕಾಯ್ತಿದ್ದಾರೆ ಅಂತ. Watch India's largest kids library only on Geo Hotstar. Download the app now.